ನೋಡಿ, ಇದು ಡ್ರಿಂಕ್ಸ್ ಬಾಟ್ಲು. ಇದು ಆ್ಯಕ್ಚುಲಿ ಇಲ್ಲಿ ಲೋಕಲ್ ಹುಡುಗರುಗಳು ಯಾರೂ ಅಲ್ಲದೇ ಬೇರೆ ಸ್ಥಳಗಳಿಂದ ಬಂದಂಥ ಹುಡುಗರುಗಳು ಈ ಪಾರ್ಕ್ನ ಮಕ್ಕಳ ಆಟಿಕೆಗೆ ಅಂತ ಮೀಸಲು ಮಾಡಿದ್ದಾರೆ. ಆದರೂ ಕೂಡ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಒಂದೇ ಉದ್ದೇಶಕ್ಕೆ ಇಲ್ಲಿ ಬರೋದು ರಾತ್ರಿ 10:30 11 ಗಂಟೆ ಗಂಟ ಈ ಡ್ರಿಂಕ್ಸ್ಗಳನ್ನೆಲ್ಲ ಇಲ್ಲೇ ಕುಡಿದು ಇಲ್ಲೇ ಬಿಸಾಕ್ಬಿಟ್ಟು ನೋಡಿ, ಬೆಂಕಿ ಪಟ್ಟಣನೂ ಇಲ್ಲೇ ಇದೆ. ಸಿಗರೇಟ್ಗಳನ್ನ ಸೇದಿ, ಗಾಂಜಾನೂ ಸೇದಿ ಎಲ್ಲ ಸುಮ್ಮನೆ ಇದೆ. ಎಲ್ಲ ಅಂಧತ್ವನೆಲ್ಲ ಹಾಳು ಮಾಡಿ ಸಿಗರೇಟ್ಗಳೆಲ್ಲ ನೋಡಿ ಇಲ್ಲೇ ಸಿಗರೇಟ್ ಪ್ಯಾಕ್ ಎಲ್ಲ ಬಿದ್ದಿದೆ. ಇದನ್ನು ಹೇಳೋರು ಕೇಳೋರು ನೋಡಿ, ಚಿಪ್ಸು ಅವ್ರಿಗೇನೇನು ಬೇಕು ಅದೇನೋ ತಂದು ಹಾಳು ಮೂಳೆಗಳನ್ನು ತಿಂದು ಹಾಳು ಮಾಡಿ ಹೋಗೋದು. ಅವ್ರಿಗೆ ಬೇಕಾಗಿರೋದೇನು ಎಂಟರ್ಟೈನ್ಮೆಂಟು, ಅವ್ರ ಮನೆ ಹತ್ರನೇ ಮಾಡ್ಬೋದು. ಆದರೂ ಕೂಡ ನೋಡಿ, ಪಕ್ಕದಲ್ಲೇ ಅಂಗನವಾಡಿ ಇದೆ. ಅಂಗನವಾಡಿ ಇದ್ರೂ ಕೂಡ ಇದ್ರ ಪರಿಣಾಮ ಮಕ್ಕಳುಗಳಿಗೆ ಬೀರುತ್ತೆ ಅನ್ನುವಂಥದ್ದು ಏನೋ ಗಮನದಲ್ಲಿ ಇಟ್ಕೊಳ್ಳೋದೇ ಅವಾಚ್ಯವಾಗಿ ಮಾತಾಡ್ತಾ ಇರ್ತಾರೆ. ಇಲ್ಲಿ ಎದುರಿಸೋರು, ಹೇಳೋರು ಕೇಳೋರು ಯಾರೂ ಇಲ್ಲದೆ ಇರೋದಕ್ಕೆ ಕಾರಣ ಪೊಲೀಸವರು ದಯವಿಟ್ಟು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಬೇಕು. ಪೌರ ಕಾರ್ಮಿಕರಿಗೆ ಇದರಿಂದ ಅನಾನುಕೂಲ ಆಗ್ತಾಯಿದೆ, ಸ್ಥಳೀಯ ಕಾರ್ಮಿಕರಿಗೂ ಅನಾನುಕೂಲ ಆಗ್ತಾಯಿದೆ. ಯಾಕೆಂದರೆ ಎಷ್ಟು ಅಂತ ಕ್ಲೀನ್ ಮಾಡೋಕ್ಕಾಗುತ್ತೆ? ನಮ್ಮ ಪರಿಸರನ ನಾವೇ ಚೆನ್ನಾಗಿ ಇಟ್ಕೊಬೇಕು ಅಂತ ಎಲ್ಲ ಹೇಳ್ತಾರೆ ಅಪ್ಪ. ನೋಡಿ, ಏನಾದರೂ ಮಾಡಿ ಇದ್ರ ಬಗ್ಗೆ ದಯವಿಟ್ಟು ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಇದು ಮಾಡ್ಕೊಳ್ಳಿ ಸರ್. ದಯವಿಟ್ಟು ಇದು ಮಾಡಿಕೊಡಿ ಸರ್. ಥ್ಯಾಂಕ್ ಯು.